ಇದು ಲೋಡಿಂಗ್ ಕೆಪಾಸಿಟಿ ಎಷ್ಟಪ್ಪ? ಯಾವ ರೀತಿ ನಾವು ಇದು ಮಾಮೂಲಿ ಬೈಕ್ ಇದ್ದಾಗ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ, ಬಟ್ ಅದನ್ನ ನಾವು 30 ಕಿಲೋಮೀಟರ್ ಸ್ಪೀಡ್ಗೆ ರಿಡ್ಯೂಸ್ ಮಾಡ್ಬಿಟ್ಟು ಲೋಡನ್ನ ಜಾಸ್ತಿ ಎಳೆಯೋ ತರ ಮಾಡಿದೀವಿ. ಅದಕ್ಕೆ ಕಾರಣ ಬಂದ್ಬಿಟ್ಟು ಇಲ್ಲಿರೋ ಒಂದು ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸು. ಅದರಿಂದ ಏನಾಗುತ್ತೆ ಅಂದ್ರೆ ಸ್ಪೀಡ್ ಕಡಿಮೆ ಆಗಿ ಲೋಡನ್ನ ಆರಾಮ್ಸೆ ಜಗ್ಗುತ್ತೆ. 500 kg ಹಾಕಿದ್ರು ಸಮೇತ ಇದು ಎಂತ ಉಬ್ಬು ಹೊಲದಲ್ಲೆಲ್ಲ ತಗೊಂಡೋಗಿರ್ತಾರ ಎಂತ ಉಬ್ಬುದಿಂದೇ ಇದ್ರು, ಯಾಕಂತಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಏನು ನೀವು ಮಾತಾಡ್ಕೊಂತಿರಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಅರೌಂಡ್ 200 mm ಇರೋದ್ರಿಂದ ಹೊಲದಲ್ಲೆಲ್ಲ ನಾವು ಉಬ್ಬುದಿನೆಯಲ್ಲಿ ಆರಾಮ್ಸೆ ಎಳ್ಕೊಂಡು ಹೋಗ್ಬೋದು. ಹೈಡ್ರಾಲಿಕ್ ಅಂತ ಬಂದಾಗ ಇದು ಹೈಡ್ರಾಲಿಕ್ ಕೆಪಾಸಿಟಿ ಬಂದ್ಬಿಟ್ಟು 2 ಟನ್ ಸಿಲಿಂಡರ್ ಹಾಕಿರ್ತೀವಿ, ಬಟ್ ಗಾಡಿ ಲಿಫ್ಟಿಂಗ್ ಕೆಪಾಸಿಟಿ ಇರೋದ್ರಿಂದ 500 kg ಅಷ್ಟೇ ನಾವು ಕಸ್ಟಮರ್ಗೆ ಹೇಳ್ತೀವಿ. 500 kg ಹಾಕ್ಬಿಟ್ಟು ಲಿಫ್ಟ್ ಮಾಡ್ಕೊಬಹುದು. ಅವರು ಮ್ಯಾಕ್ಸಿಮಮ್ 45 ಡಿಗ್ರಿ ಆಂಗಲ್ಗಿಂತ ಜಾಸ್ತಿನೇ ಎದ್ದೇಳುತ್ತೆ. ಸಾಕು ಕಸ್ಟಮರ್ಗೆ ನಮ್ಗೆ ಇಷ್ಟೇ ಸಾಕು ಅಂತ ಹೇಳಿದ್ದಾರೆ. ಇನ್ನ ಏನಾದ್ರು ಸ್ಪೆಷಲ್ ಫೀಚರ್ಸ್ ಇದರಲ್ಲಿ ಔಷಧಿ ಹೊಡೆಯೋದು ರೀತಿ ಮಾಡೋದು, ಆಮೇಲೆ ಬೈಕಲ್ಲಿ ಕಲ್ಟಿವೇಟರ್ ಮಾಡೋದು, ಇನ್ನೊಂದು ಮತ್ತೊಂದು ಏನಾದ್ರು